ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಡ್ಯೂಲ್ 5 ಯೂನಿಟ್ 19 ಇ ಪೇಮೆಂಟ್ ಸಿಸ್ಟಮ್. ಇದರೊಳಗಡೆ ಲಾಸ್ಟಲ್ಲಿ ನಾವೇನು ನೋಡಬೇಕಂದ್ರೆ ಇ ಪೇಮೆಂಟ್ ಹೇಗೆ ಆಗುತ್ತೆ, ಅಡ್ವಾಂಟೇಜಸ್, ಡಿಸಡ್ವಾಂಟೇಜಸ್, ಇ ಸೈನ್ ಏನಕ್ಕೆ ಬೇಕು, ಇ ಸೈನಿಂದ ಏನೇನು ಅಡ್ವಾಂಟೇಜಸ್ಸು, ಸೊ ಇದನ್ನು ಇದರಲ್ಲಿ ನೋಡ್ಬೋದು. ಇ ಪೇಮೆಂಟ್ ಸಿಸ್ಟಮ್ ಅಂದರೆ ಆ್ಯನ್ ಇ ಪೇಮೆಂಟ್ ಸಿಸ್ಟಮ್ ಇಸ್ ಅ ವೇ ಆಫ್ ಪೇಯಿಂಗ್ ಫಾರ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಲೆಕ್ಟ್ರಾನಿಕಲಿ. ಓಕೆ, e-payment is financial exchange that takes place online between buyers and sellers. Digital financial instrument ಅನ್ನು ಯೂಸ್ ಮಾಡಿಕೊಂಡು. ಓಕೆ, ಟೈಪ್ಸ್ ಆಫ್ ಇ ಪೇಮೆಂಟ್ಸ್ ಬಂದರೆ ಇ ಕ್ಯಾಶ್, ಇ ವ್ಯಾಲೆಟ್, ಸ್ಮಾರ್ಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್, ಇ ವ್ಯಾಲೆಟ್ಸ್ ಆ್ಯಂಡ್ ಇ ಕ್ಯಾಶ್. ಸೊ ಇ ಕ್ಯಾಶ್ ಅಂತಂದರೆ ಇಲ್ಲಿ ಕನ್ಸ್ಯೂಮರ್ ಮರ್ಚೆಂಟಿಗೆ ಇದು ಮಾಡ್ತಾನೆ, ಮರ್ಚೆಂಟ್ ಬ್ಯಾಂಕಿಂದ ಕಲೆಕ್ಟ್ ಮಾಡ್ಕೋತಾರೆ, ದೆನ್ ಈ ಬೈಸ್ ಇ ಕ್ಯಾಶ್, ಬ್ಯಾಂಕಿಂದ ಕನ್ಸ್ಯೂಮರ್ ಇ ಕ್ಯಾಶನ್ನು ಬೈ ಮಾಡ್ತಾನೆ, ಬ್ಯಾಂಕ್ಗಳು ಸೆಂಡ್ ಮಾಡ್ತಾರೆ, ದೆನ್ ಕನ್ಸ್ಯೂಮರ್ ಪೇಸ್ ಟು ದ ಮರ್ಚೆಂಟ್ ವೆರಿಫೈಸ್ ಇನ್ ದ ಬ್ಯಾಂಕ್. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಡೆಲಿವರ್ಡ್ ಫ್ರಮ್ ಮರ್ಚೆಂಟ್ ಟು ಕನ್ಸ್ಯೂಮರ್ಸ್. ಸೊ ಇದರೊಳಗೆ ಏನಾಗುತ್ತೆ, ಅಡ್ವಾಂಟೇಜಸ್ ಏನು, ಇಟ್ಸ್ ಮೋರ್ ಎಫಿಷಿಯಂಟ್, ಲೋವರ್ ಪ್ರೈಸಸ್, ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್, ಎನಿ ಒನ್ ಯೂಸ್ ಇಟ್, ಯಾರಾದರೂ ಇದನ್ನು ಯೂಸ್ ಮಾಡ್ಬೋದು, ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಇರುತ್ತೆ ಮತ್ತು ಲೋವರ್ ಪ್ರೈಸಸ್ ಇರುತ್ತೆ. ಓಕೆ, ದೆನ್ ಡಿಸಡ್ವಾಂಟೇಜ್ ಅಂದರೆ ಸಸೆಪ್ಟಿಬಲ್ ಟು ಫೋರ್ಜರಿ ಆಗೋ ಚಾನ್ಸಸ್ ಇರುತ್ತೆ ಈ ಕ್ಯಾಶಲ್ಲಿ. ದೆನ್ ಇ ವ್ಯಾಲೆಟ್ಸ್ ಅಂತ ಬಂದರೆ ಎಜೈಲ್ ವ್ಯಾಲೆಟ್ ಆ್ಯಂಡ್ ಇ ವ್ಯಾಲೆಟ್ ಅಂತ ಹೇಳ್ತೀವಿ. ಎಜೈಲ್ ವ್ಯಾಲೆಟ್ ಡೆವಲಪ್ಡ್ ಬೈ ಸೈಬರ್ ಕ್ಯಾಶ್ ಅಲೋಸ್ ಕಸ್ಟಮರ್ಸ್ ಟು ಎಂಟರ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಒನ್ ಕ್ಲಿಕ್ಕಿಂದ ಪೇಮೆಂಟ್ ಆಗುತ್ತೆ, ದಟ್ ಈಸ್ ಎಜೈಲ್ ವ್ಯಾಲೆಟ್. ಇಲ್ಲಿ ಸೈಬರ್ ಕ್ಯಾಶ್ ಇರುತ್ತೆ, ಅಂದರೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಕೊಟ್ಟಿರ್ತೀವಿ. ಇ ವ್ಯಾಲೆಟ್ ಅಂತಂದರೆ ಬೈ ಲಾಂಚ್ ಪ್ಯಾಡ್ ಟೆಕ್ನಾಲಜಿ, ಫ್ರೀ ವ್ಯಾಲೆಟ್ ಸಾಫ್ಟ್ವೇರ್ stores credit card and personal information on the user's computer, workers with internet explorers and netscope. ಅಂದರೆ ನಮ್ಮ ಕಂಪ್ಯೂಟ್ರಲ್ಲೇ ನಮ್ಮೆಲ್ಲ ಡೀಟೇಲ್ಸು ಸ್ಟೋರ್ ಆಗಿರುತ್ತೆ ಕ್ರೆಡಿಟ್ ಕಾರ್ಡ್ದು, ದೆನ್ ವಿ ಕ್ಯಾನ್ ಸ್ಮಾರ್ಟ್ಲಿ ಗೋ ಫಾರ್ ಇ ವ್ಯಾಲೆಟ್. ಓಕೆ, ಕ್ರೆಡಿಟ್ ಕಾರ್ಡ್ಸ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್. ಕ್ರೆಡಿಟ್ ಕಾರ್ಡ್ ಅಲೋಸ್, ಇದನ್ನು ಕೇಳ್ತಾರೆ ಡೆಫಿನೇಷನ್ಗೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂದ್ರೇನು, ಇ ವ್ಯಾಲೆಟ್ ಅಂದ್ರೇನು ಅಂತ. ಓಕೆ, so credit cards allows to borrow money from a bank to make purchases, shopping, traveling, etc. As long as you pay back the money you borrowed within the grace period of 25 to 30 days, you don't have to pay extra. ಅವರು ಒಂದು ಗ್ರೇಸ್ ಪೀರಿಯಡ್ ಕೊಟ್ಟಿರ್ತಾರೆ, 25 to 30 ಡೇಸು, 15 ಡೇಸ್ ಆ ಥರ. ಅದ್ರ ಒಳಗಡೆ ನೀವು ಪೇ ಮಾಡಿದ್ರೆ ನೀವೇನು ಎಕ್ಸ್ಟ್ರಾ ಪೇ ಮಾಡೋದಿಲ್ಲ, ಬಟ್ ಯು ವಿಲ್ ಬಾರೋ ಮನಿ ಫ್ರಮ್ ದ ಬ್ಯಾಂಕ್. ಇಫ್ ಯು ಡೋಂಟ್ ಪೇ ಇಟ್ ಬ್ಯಾಕ್ ಇನ್ ಟೈಮ್ ಪೀರಿಯಡ್, ಯು ವಿಲ್ ಹ್ಯಾವ್ ಟು ಪೇ ಇಂಟ್ರೆಸ್ಟ್ of the money you have owed to the bank on top of what you borrowed. ನೀವು ಏನಾದರೂ ಆ ಟೈಮಲ್ಲಿ ಪೇ ಮಾಡಿಲ್ಲ ಅಂದರೆ ಯು ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್. ಸೊ ಕ್ರೆಡಿಟ್ ಕಾರ್ಡ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ತೊಗೊಂಡಾಗ, ಪ್ರೋಸ್ ಆಫ್ ಕ್ರೆಡಿಟ್ ಕಾರ್ಡ್ಸ್ ಪ್ರೋಸ್ ಆ್ಯಂಡ್ ಕಾನ್ಸ್. ಕ್ರೆಡಿಟ್ ಕಾರ್ಡ್ ಪ್ರೋಸ್ ಆ್ಯಂಡ್ ಕಾನ್ಸ್, ಕ್ರೆಡಿಟ್ ಕಾರ್ಡ್ಸಲ್ಲಿ ಕ್ಯಾನ್ ಮೇಕ್ ಲಾರ್ಜ್ ಪರ್ಚೇಸ್, ಈಗಲೇ ಪರ್ಚೇಸ್ ಮಾಡಿ, ಪೇ ಇಟ್ ಆಫ್ ಇನ್ ಸ್ಮಾಲ್ ಚಂಕ್ಸ್. ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಮೇಕ್ಸ್ ಬಜೆಟಿಂಗ್ ಈಸಿಯರ್ ಟು ಕ್ಯಾರಿ, ಕ್ಯಾನ್ ಬಿಲ್ಡ್ ಅಪ್ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಮೇಕ್ಸ್ ಬಜೆಟಿಂಗ್ ಈಸಿಯರ್ ಆ್ಯಂಡ್ ಸ್ಮಾಲ್ ಚಂಕ್ಸಲ್ಲಿ ಆಮೇಲೆ ನಿಧಾನಕ್ಕೆ ಪೇ ಮಾಡ್ಕೋಬೋದು. ಬಟ್ ಕಾನ್ಸ್ ಅಂತ ಬಂದರೆ ಡಿಗ್ನಿಂಗ್ ಟು ಡೆಟ್ ಈಸಿಲಿ. ಓಕೆ, ಸಾಲಕ್ಕೆ ಅಂದರೆ ಕರೆಕ್ಟ್ ಟೈಮಿಗೆ ನಾವು ಮಾಡಿಲ್ಲ ಅಂದರೆ ಅದು ಡಬಲ್ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಓವರ್ ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಮೇಕ್ ಸ್ಮಾಲ್ ಅಮೌಂಟು ಬಿಗ್. ನೀವು ಒಂದು 500ಗೆ ತೊಗೊಂಡಿದ್ದು ಕೂಡ ತುಂಬ ದಿನ ಬಿಟ್ಟರೆ 5,000 10,000 ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಗ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ಟೈಮ್. ಓಕೆ, ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ಬಂದಾಗ, ಯೂಸ್ಡ್ ಫಾರ್ ಮೆಜರ್ ಆಫ್ ದಿ ಇಂಟರ್ನೆಟ್ ಪರ್ಚೇಸಸ್, ಹ್ಯಾಸ್ ಅ ಪ್ರೆಸೆಂಟ್ ಸ್ಪೆಂಡಿಂಗ್ ಲಿಮಿಟ್. ಓಕೆ, ಕನ್ವೀನಿಯೆಂಟ್ ಮೆಥಡ್ ಆಗಿರುತ್ತೆ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಇ ಪೇಮೆಂಟ್ ಮೆಕ್ಯಾನಿಸಮ್ ಕೂಡ ಆಗಿರುತ್ತೆ. ಆವಾಗ ನಾವು ಇದು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಮೆಜಾರಿಟಿ ಆಫ್ ದ ಇಂಟರ್ನೆಟ್ ಪರ್ಚೇಸ್ ಮಾಡ್ಬೋದು. ಹ್ಯಾಸ್ ಅ ಪ್ರೆಸೆಂಟ್ ಸ್ಪೆಂಡಿಂಗ್ ಲಿಮಿಟ್ ಇರುತ್ತೆ. ಓಕೆ, ಕನ್ವೀನಿಯೆಂಟ್ ಮೆಥಡ್ ಆಗಿರುತ್ತೆ. ಡಿಸಡ್ವಾಂಟೇಜ್ ಡಸಂಟ್ ವರ್ಕ್ ಫಾರ್ ಸ್ಮಾಲ್ ಅಮೌಂಟ್. ಸೊ ಡೆಬಿಟ್ ಕಾರ್ಡ್ ಈಸ್ ಅ ಪ್ಲಾಸ್ಟಿಕ್ ಕಾರ್ಡ್ ವಿಚ್ ಪ್ರೊವೈಡ್ಸ್ ಅಲ್ಟರ್ನೇಟಿವ್ ಪೇಮೆಂಟ್. So debit card is a plastic card which provides alternative payment method to cash when making the purchases. Okay, so credit card ಅಲ್ಲಿ ಏನಾಗುತ್ತೆ, ಕ್ರೆಡಿಟ್ ಕಾರ್ಡ್ obtain credit charges interest for using the bank's money, but debit card ಅಲ್ಲಿ we don't obtain credit, ನಮ್ಮ ದುಡ್ಡು ಎಷ್ಟಿದೆ ಅಷ್ಟರೊಳಗೆ ನಾವು ಬೈ ಮಾಡಬೇಕಾಗುತ್ತೆ and it is free. Okay, then advantage of e-payment system advantage ಏನು, atomicity, money is not lost, created during the transfer. Then good atomicity, money and good are exchanged automatically. Okay, non-repudiation, no party can deny its role in transaction. Okay,
So these are the advantages of the e-payment system. ಪ್ರಾಪರ್ಟೀಸ್ ಆಫ್ ಇ-ಪೇಮೆಂಟ್ ಆರ್ ಡಿಜಿಟಲ್ ಮನಿ ಅಂದರೆ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಕೇಳ್ಬೋದು. ಇ-ಪೇಮೆಂಟ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ. ಸೊ ಯೂನಿವರ್ಸಲಿ ಅಕ್ಸೆಪ್ಟೆಡ್, ಟ್ರಾನ್ಸ್ಫರಬಲ್ ಎಲೆಕ್ಟ್ರಾನಿಕಲಿ, ಡಿವಿಸಿಬಲ್, ಪ್ರೈವೇಟ್, ನೋ ಒನ್ ಎಕ್ಸೆಪ್ಟ್ ಪಾರ್ಟೀಸ್ ನೋ ದ ಅಮೌಂಟ್, ಓಕೆ, ಸೀಕ್ರೆಟ್ ಆಗಿರ್ಬೋದು. ಎನಾನಿಮಸ್, ನೋ ಒನ್ ಕ್ಯಾನ್ ಐಡೆಂಟಿಫೈ ದ ಪೇಯರ್, ಯಾರು ಪೇಯರ್ ಇದ್ದಾರೆ ಅಂತಲೂ ಗೊತ್ತಾಗಲ್ಲ. ನೋ ನೋನ್, ಸಿಸ್ಟಮ್ ಸ್ಯಾಟಿಸ್ಫೈಸ್ ಆಲ್, ಓಕೆ, ಸಿಸ್ಟಮಲ್ಲೇ ಎಲ್ಲದು ಆಗುತ್ತೆ. ಸೊ ಎನಾನಿಮಸ್ ಆಗಿರುತ್ತೆ, ಇಲ್ಲಿ ಯಾರು ಪೇಯರ್ ಅನ್ನೋದು ಗೊತ್ತಾಗಲ್ಲ. ಪ್ರೈವೇಟ್, ನೋ ಒನ್ ಎಕ್ಸೆಪ್ಟ್ ಪಾರ್ಟೀಸ್. ಸೊ ಡಿಸ್ಅಡ್ವಾಂಟೇಜ್ ಇಸ್ ಲೋ ಸೆಕ್ಯೂರಿಟಿ. ಓಕೆ, ಪ್ರಾಪರ್ಟೀಸ್ ಆಫ್ ಇ-ಪೇಮೆಂಟ್ ಆರ್ ಡಿಜಿಟಲ್ ಮನಿ ಯೂನಿವರ್ಸಲಿ ಅಕ್ಸೆಪ್ಟೆಡ್, ಟ್ರಾನ್ಸ್ಫರಬಲ್ ಎಲೆಕ್ಟ್ರಿಕಲಿ, ಡಿವಿಸಿಬಲ್, ಪ್ರೈವೇಟ್, ಎನಾನಿಮಸ್ ಆ್ಯಂಡ್ ಸಿಸ್ಟಮ್ ಸ್ಯಾಟಿಸ್ಫೈಸ್ ಆಲ್. ಓಕೆ, ಒಂದೇ ಸಿಸ್ಟಮ್ ಎಲ್ಲದನ್ನು ಮಾಡ್ತಿರಲ್ಲ, ಬೇರೆ ಬೇರೆ ಸಿಸ್ಟಮ್ಗಳು ಜಾಯ್ನ್ ಆಗಿ ಇ-ಪೇಮೆಂಟನ್ನು ಮಾಡ್ತಾ ಇರ್ತವೆ. ದೆನ್ ಇ-ಸೈನ್, ಇ-ಸಿಗ್ನೇಚರ್ ಅಂತ ಹೇಳ್ಬೋದು, ಇ-ಸೈನ್ ಅಂತ ಅನ್ಬೋದು. ಓಕೆ, ದೆರ್ ಆರ್ ಸಮ್ ಅದರ್ ಇದು ಇ-ಸೈನ್ ಬಂದರೆ ಇಟ್ ಮೀನ್ಸ್ ಅ ವೆರಿಫೈಯಿಂಗ್ ಆ್ಯಂಡ್ ಐಡೆಂಟಿಫೈ ಆಫ್ ದ ಯೂಸಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಟು ಕಂಟ್ರೋಲ್ access or authorize a transaction are increasingly being used in e-commerce. Okay, verifying the identity of the user of a computer system. Digital sign use cryptographic techniques to provide data integrity and non-repudiation. E-sign are methods to provide e-authentication, a process of verifying the identity of users of a computer in order to control access or authorize the ಟ್ರಾನ್ಸಾಕ್ಷನ್. ಇ-ಸೈನ್ ಅಂತಂದ್ರೆ ನಾವು ನಾರ್ಮಲಾಗಿ ಸೈನ್ ಮಾಡ್ತೀವಿ ಒಂದು ಪೇಪರ್ ಏನಾದ್ರು ಓದಾದ್ಮೇಲೆ ಒಂದು ಡಾಕ್ಯುಮೆಂಟ್ಸ್ ಮೇಲೆ. ಬಟ್ ಇ-ಸೈನಲ್ಲಿ ಏನಾಗುತ್ತೆ, ಅದನ್ನು ಮಾಡೋದ್ರಿಂದ ಅದು ಅಥರೈಸ್ ಮಾಡ್ದಂಗೆ ಆಕ್ಸೆಸ್ಸನ್ನು ನಾವು ಇಂಥವರೇ ಆಕ್ಸೆಸ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಫಾರ್ಮ್ಸ್ ಆಫ್ ಇ-ಸೈನ್ ಇರ್ಬೋದು, ಪಾಸ್ವರ್ಡ್, ಪಿನ್ಗಳು ಕೊಟ್ಟರು ಕೂಡ ಅದು ಇ-ಸೈನಲ್ಲೇ ಬರುವಂಥದ್ದು. ಪಾಸ್ವರ್ಡ್, ಪಿನ್, ಡಿಜಿಟಲ್ ಸಿಗ್ನೇಚರ್, ಸ್ಮಾರ್ಟ್ ಕಾರ್ಡ್, ಮೈಕ್ರೋ ಪ್ರೊಸೆಸರ್ ಕ್ಯಾನ್ ಜನರೇಟ್ ಅ ಸ್ಟೋರ್ ಪ್ರೊಸೆಸ್ ಡೇಟಾ ಆ್ಯಂಡ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್, ಬಯೋಮೆಟ್ರಿಕ್ಸ್, ಹ್ಯೂಮನ್ ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಫಿಂಗರ್ ಪ್ರಿಂಟ್ಸ್, eye retinas, irises, voice patterns, facial patterns, hand movements, hand measurements to authenticate their identity. Okay, digitalized sign, graphic image of the hand written sign, digital pen ಅಥವಾ ಪ್ಯಾಡ್ ಯೂಸ್ ಮಾಡಿಕೊಂಡು ಹ್ಯಾಂಡ್ ರಿಟನ್ ಏನು ಸೈನ್ ಮಾಡಿರ್ತೀವಿ ಅದು ಕೂಡ ಯೂಸ್ ಆಗುತ್ತೆ ಫಾರ್ಮ್ಸ್ ಆಫ್ ಇ-ಸೈನಲ್ಲಿ. ಓಕೆ, ದೆನ್ ಸ್ಮಾರ್ಟ್ ಕಾರ್ಡ್ ಅಂತಂದರೆ ಸಿಮಿಲರ್ ಟು ಕ್ರೆಡಿಟ್ ಕಾರ್ಡ್ ಎಕ್ಸೆಪ್ಟ್ ದ್ಯಾಟ್ ಇಟ್ ಕಂಟೈನ್ಸ್ ಅ microprocessor that can generate, store and process data and can be programmed to be activated only when the user enters a pin or other identifier. ಅಂದರೆ ಒಂದ್ಸಲ ಪಿನ್ ಯೂಸ್ ಮಾಡಿದ್ಮೇಲೆ ಈ ಸ್ಮಾರ್ಟ್ ಕಾರ್ಡು ಆ್ಯಕ್ಟಿವ್ ಆಗುತ್ತೆ. ಸ್ಮಾರ್ಟ್ ಕಾರ್ಡ್ ಅಡ್ವಾಂಟೇಜಸ್ ಬಂದಾಗ ಅಟೋಮಿಕ್ ಡೆಟ್ ಫ್ರೀ ಟ್ರಾನ್ಸಾಕ್ಷನ್ಸ್, ಫೀಸಿಬಲ್ ಫಾರ್ ಎವ್ರಿ ಸ್ಮಾಲ್ ಟ್ರಾನ್ಸಾಕ್ಷನ್ಸ್, ಪೊಟೆನ್ಷಿಯಲಿ ಅನಾನಿಮಸ್, ಸೆಕ್ಯೂರಿಟಿ ಆಫ್ ಫಿಸಿಕಲ್ ಸ್ಟೋರೇಜ್, ಕರೆನ್ಸಿ ಆ್ಯಂಡ್ ನ್ಯೂಟ್ರಲ್. ಸ್ಮಾರ್ಟ್ ಕಾರ್ಡ್ಸ್ಗೆ ಎಕ್ಸಾಂಪಲ್ ಅಂದರೆ ನಿಮ್ಮದು ಪೇಟಿಎಮ್, ಗೂಗಲ್ ಪೇ ಇವೆಲ್ಲ ಸ್ಮಾರ್ಟ್ ಕಾರ್ಡ್ ಥರನೇ ಯೂಸ್ ಆಗುತ್ತೆ, ರೈಟ್. ದೆನ್ ಡಿಸ್ಅಡ್ವಾಂಟೇಜ್ ಆಫ್ ಸ್ಮಾರ್ಟ್ ಕಾರ್ಡ್ಸ್ ಆರ್ ಲೋ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಲಿಮಿಟ್. ಓಕೆ, ನಾಟ್ ಸೂಟಬಲ್ ಫಾರ್ B2B, B2C ಬಿಕಾಸ್ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಲಿಮಿಟ್ ಇರುತ್ತೆ. ಹೈ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಆ್ಯಂಡ್ ನಾಟ್ ವೈಡ್ಲಿ ಯೂಸ್ಡ್ ಸ್ಮಾರ್ಟ್ ಕಾರ್ಡ್ಸ್, ರೈಟ್. ಸೊ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂದರೆ ಇಟ್ಸ್ ಕಾಲ್ಡ್ as EFT. EFT is the electronic transfer of money from one bank to another, either within a single financial institution or across multiple institutions through computer-based systems without the direct intervention of the bank staff. ಬ್ಯಾಂಕಿಗೆ ಹೋಗ್ದೇ ನಾವು ಆನ್ಲೈನ್ ಏನು ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನು ನಾವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬೋದು. ಅಡ್ವಾಂಟೇಜಸ್ ಆಫ್ EFT is cheaper, cost saving, simple, faster and time saver, right? Time saver, faster, simpler, cost savings and cheaper. ಯೂಸಸ್ ಆಫ್ EFT ಅಂತ ಬಂದರೆ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ಆನ್ಲೈನ್ ಬಿಲ್ ಪೇಮೆಂಟ್ ಮಾಡೋಕ್ಕೋಸ್ಕರ ಇರ್ಬೋದು, ಡೈರೆಕ್ಟ್ ಡೆಬಿಟ್ ಮಾಡೋಕ್ಕೆ, ಆಟೋ ಡ್ರಾಫ್ಟ್ ಮಾಡೋಕ್ಕೋಸ್ಕರ, ಡೈರೆಕ್ಟ್ ಡೆಪಾಸಿಟ್ ಮಾಡೋಕ್ಕೆ, ಎಂಪ್ಲಾಯಿ ಪೇಮೆಂಟ್ ಮಾಡೋಕ್ಕೆ ವಿ ಯೂಸ್ EFT. ಸೊ ಪ್ರೈವೇಸಿ ಇನ್ ದ ನೆಟ್ವರ್ಕ್ಡ್ ಎನ್ವೈರ್ಮೆಂಟ್, ಫೀಲ್ ಕಂಫರ್ಟೇಬಲ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಹೇಗೆ ನೆಟ್ವರ್ಕ್ಡ್ ಎನ್ವೈರ್ಮೆಂಟಲ್ಲಿರುತ್ತೆ ಅಂತ. ಡೇಟಾ ಗ್ಯಾದರ್, should inform consumers about the collection and usage of information. Need choice, customers use reuse of information. Parents choose information to children or not. Consumers redress option in case of misuse of information. User friendly self-regulatory privacy regimes. Private sector fair information practices. Facilitating awareness, choice online, dispute resolution, self-regulation and technology. ನೆಟ್ವರ್ಕ್ಡ್ ಎನ್ವೈರ್ಮೆಂಟಲ್ಲಿ ಇದ್ದಾಗ ಅಂದರೆ ಒಂದೇ ನೆಟ್ವರ್ಕಿಗೆ ಎಲ್ಲರೂ ಜಾಯ್ನ್ ಆದಾಗ ಇವೆಲ್ಲ ಆಪ್ಷನ್ಸ್ ಇರುತ್ತೆ ಅಂತ. ಓಕೆ,
Feel comfortable doing the business. Data gather should inform consumers about the collection and usage of the information. ಚಾಯ್ಸನ್ನು ಕೊಡಬೇಕು. ಓಕೆ, ಪೇರೆಂಟ್ಸ್ ಚೂಸ್ ಇನ್ಫಾರ್ಮೇಷನ್ ಟು ಚಿಲ್ಡ್ರನ್ ಆರ್ ನಾಟ್. ಚಿಲ್ಡ್ರನ್ನಿಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋದು ಬೇಕೋ ಬೇಡವೋ ಅನ್ನೋದು ಪೇರೆಂಟ್ಸ್ ಚೂಸ್ ಮಾಡಬೇಕಾಗತ್ತೆ. ಓಕೆ, ಮಿಸ್ಯೂಸ್ ಆಫ್ ಇನ್ಫಾರ್ಮೇಷನ್ ಇದ್ದಾಗ ಕನ್ಸ್ಯೂಮರ್ ರಿಡ್ರೆಸ್ ಮಾಡ್ಬೋದು. ಯೂಸ್ ಫ್ರೆಂಡ್ಲಿ ಸೆಲ್ಫ್ ರೆಗ್ಯುಲೇಟರಿ ಪ್ರೈವಸಿ ರೆಜಿಮ್ಸ್. ಓಕೆ, ಸೊ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಇನ್ ETF. ETF ಅಲ್ಲಿ ಗೌರ್ಮೆಂಟ್ ಏನೇನು ರೆಗ್ಯುಲೇಷನ್ಸ್ ಹಾಕಿದೆ, ಲಿಮಿಟೆಡ್ ಯೂಸ್ ಆಗಿರ್ಬೋದು, ಎಜುಕೇಷನ್, ಪ್ರೈವಸಿ ಬಗ್ಗೆ ಇರ್ಬೋದು. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಫಸ್ಟು ಇಂಡಿವಿಜುವಲ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಟು ಒಬ್ಟೇನ್ ಇನ್ಫಾರ್ಮೇಷನ್ ವಿಚ್ ಡೇಟಾ ಕಲೆಕ್ಟೆಡ್ ಆ್ಯಂಡ್ ಯೂಸ್ಡ್. ಯಾರಾದರೂ ಪಬ್ಲಿಕ್ಕಲ್ಲಿ ಸೋಷಿಯಲಲ್ಲಿ ಇನ್ಫಾರ್ಮೇಷನ್ ಕೇಳಿದಾಗ ಅದು ಯಾವ ಇನ್ಫಾರ್ಮೇಷನ್ ಕೊಡಬೇಕು, ಅದು ಏನಕ್ಕೆ ಯೂಸ್ ಮಾಡ್ತಿದ್ದಾರೆ, ಯಾಕೆ ಕಲೆಕ್ಟ್ ಮಾಡ್ಕೋತಿದ್ದಾರೆ ಅನ್ನೋದು ಪಬ್ಲಿಕ್ಕಿಗೆ ಅಥವಾ ಇನ್ಫಾರ್ಮೇಷನ್ ಕೊಡುವವರಿಗೆ ಗೊತ್ತಿರಬೇಕು. ದೇ ಶುಡ್ ಬಿ ಅವೇರ್. ಓಕೆ, ಎಂಡೋರ್ಮೆಂಟ್, ವೇ ಟು ಅಕ್ಸೆಸ್ ಕರೆಕ್ಟ್ ಆ್ಯಂಡ್ ಟೆಕ್ನಿಕಲಿ ಕಂಟ್ರೋಲ್ ದೇರ್ ಇನ್ಫಾರ್ಮೇಷನ್. ರಿಡ್ರೆಸ್, ವೆನ್ ಹಾರ್ಮ್ ಆಕರ್ಸ್ ಇಂಡಿವಿಜುವಲ್ can go for redressal. Okay, impact assessment, impact on information providers by using it only reasonably necessary. Notice what, why, which information is collected. Security, protect the data. ಸೊ ಇದನ್ನೆಲ್ಲ ಏನು ಮಾಡಬೇಕು, ಗೌರ್ಮೆಂಟ್ ರೆಗ್ಯುಲೇಟ್ ಮಾಡಬೇಕು ಅಂತ ETF ಹೇಳಿದೆ. ETF ಟೈಮಲ್ಲಿ ಇವೆಲ್ಲ ಆಗಬೇಕು ಅಂತ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡಿದೆ. ಓಕೆ, ಸೊ ಯೂನಿಟ್ 20 ದಟ್ ಇಸ್ ಸೆಕ್ಯೂರಿಟಿ ಇಶ್ಯೂಸ್ ಇನ್ ದ ಬಿಸ್ನೆಸ್ ಮಾಡ್ತೀವಿ ಕರೆ, ಅದರಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಏನೇನು ಬರುತ್ತೆ. ಓಕೆ, ಡೇಟಾ ಕಾನ್ಫಿಡೆನ್ಷಿಯಾಲಿಟಿ ಇರ್ಬೋದು, ಡೇಟಾ ಇಂಟಿಗ್ರಿಟಿ ಇರ್ಬೋದು, ಡೇಟಾ ಅಥೆಂಟಿಕೇಷನ್, ಅಕ್ಸೆಸ್ ಕಂಟ್ರೋಲ್ ಆ್ಯಂಡ್ ನಾನ್ ರೆಪ್ಯುಡಿಯೇಷನ್. ಡೇಟಾ ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಪ್ರೊಟೆಕ್ಟೆಡ್ ಡೇಟಾ. ಓಕೆ, ಡೇಟಾ ಇಂಟಿಗ್ರಿಟಿಯಲ್ಲಿ ಎಕ್ಸಾಕ್ಟ್ ಡೇಟಾ ಸಿಗ್ತಿದೆಯೋ ಇಲ್ವೋ. ಡೇಟಾ ಅಥೆಂಟಿಕೇಷನ್ ಕಮ್ಯುನಿಕೇಟಿಂಗ್ ಎಂಟಿಟಿ. Access control, prevention of unauthorized use. Okay, non-repudiation. These are the security issues which can come under the e-business. E-commerce security tools ಅಂತಂದರೆ firewalls, software and hardware firewalls, public key infra, encryption software, digital certificates, digital sign, biometrics, passwords, ಲಾಕ್ಸ್ ಆ್ಯಂಡ್ ಬಾರ್ಸ್, ನೆಟ್ವರ್ಕ್ ಆಪ್ರೇಷನ್ ಸೆಂಟರ್ಸ್, ಇವೆಲ್ಲದರ ಮುಖ್ಯ ಸೆಕ್ಯೂರಿಟಿ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಈ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳುತ್ತೆ. ದೆನ್ ಥ್ರೆಟ್ಸ್ ಇನ್ ಕಾಮರ್ಸ್. ಥ್ರೆಟ್ ಮೀನ್ಸ್ ಎನಿ ಪೊಟೆನ್ಷಿಯಲ್ ಫಾರ್ ವೈಲೇಷನ್ ಆಫ್ ಸೆಕ್ಯೂರಿಟಿ ವಿಚ್ ಎಕ್ಸಿಸ್ಟ್ ವೆನ್ ದೆರ್ ಈಸ್ ದ ಸರ್ಕಮ್ಟೆನ್ಸಸ್ ಆರ್ ಎನ್ ಇವೆಂಟ್ ದಟ್ malicious the insiders reach the security and cause harm. ಅಂದರೆ ಕೆಲವೊಬ್ರು ಇದನ್ನು ಇನ್ಫಾರ್ಮೇಷನನ್ನು ಕದ್ಬಿಟ್ಟು ಬೇರೆಯವರಿಗೆ ಅದನ್ನು ಸೆಲ್ ಮಾಡ್ತಿರ್ತಾರೆ ಅಥವಾ ಬೇರೆಯವರಿಗೆ ವಿದೌಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಅ ಥ್ರೆಟ್ಸ್ ಇನ್ ಕಾಮರ್ಸ್. ಆ್ಯಕ್ಟಿವ್ ಥ್ರೆಟ್ ಅಂದರೆ ಡ್ರಾಪ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ. ಓಕೆ, ದೆನ್ ಪ್ಯಾಸಿವ್ ಥ್ರೆಟ್ ಅಂತಂದರೆ ಟು ಚೇಂಜ್ ದ ಆ್ಯಕ್ಚುಯಲ್ ಡೇಟಾ ಫಾರ್ ದ ಟ್ರಾನ್ಸ್ಮಿಷನ್ ಆ್ಯಂಡ್ ಸೆಂಡ್ ಫ್ರಾಡ್ ಡೇಟಾ ಡೈರೆಕ್ಟ್ಲಿ ಟು ದ ಕಾಮರ್ಸ್ ಸರ್ವರ್ ವಿಚ್ ಕ್ಯಾನ್ ಆಲ್ಸೋ ಕಾಲ್ಡ್ ಮ್ಯಾನ್ ಇನ್ ದ ಮಿಡಲ್ ಕೋಡ್ ಅಟ್ಯಾಕ್. ಮ್ಯಾನ್ ಇನ್ ದ ಮಿಡಲ್ ಕೋಡ್ ಅಟ್ಯಾಕ್ ಅಂತಂದ್ರೇನು, ಇವರು ಪ್ಯಾಸಿವ್ ಆಗಿರ್ತಾರೆ ಬಟ್ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ನ ಚೇಂಜ್ ಮಾಡಿ ಫ್ರಾಡ್ ಮಾಡಿ ಆ ಡೇಟಾನ ಕೊಡ್ತಾ ಇರ್ತಾರೆ. ದಟ್ ಈಸ್ ಪ್ಯಾಸಿವ್ ಥ್ರೆಟ್. ಆ್ಯಕ್ಟಿವ್ ಥ್ರೆಟ್ಟಲ್ಲಿ ಡೈರೆಕ್ಟ್ ಇನ್ಫಾರ್ಮೇಷನನ್ನು ಕೊಡ್ತಿರ್ತಾರೆ. ದೆನ್ ಮ್ಯಾಲಿಷಿಯಸ್ ಕೋಡ್ ಅಟ್ಯಾಕಲ್ಲಿ ವರ್ಮ್ಸ್ ಆ್ಯಂಡ್ ವೈರಸಸನ್ನು ಬಿಟ್ಟು, ವರ್ಮ್ಸ್ ಅಂದರೆ ಟ್ರೋಜನ್ ಹಾರ್ಸ್, ಡೇಂಜರಸ್ ಪ್ರೋಗ್ರಾಮಿಂಗ್ ಕೋಡ್, ಮಾಲ್ವೇರ್ ಪ್ರೋಗ್ರಾಮ್ ವಿಚ್ ಈಸ್ ಆಫ್ ನಾನ್ ಸೆಲ್ಫ್ ರೆಪ್ಲಿಕೇಬಲ್, ಲಾಸ್ ಆರ್ ಥೆಫ್ಟ್ ಆಫ್ ದ ಡೇಟಾ ಆಗುತ್ತೆ. ವೈರಸಸ್ ಅಂತ ಬಂದಾಗ ಹೋಸ್ಟ್ ಫೈಲ್ ಇರುತ್ತೆ. ವೈರಸಸ್ ಅಟ್ಯಾಕ್ ದ ಕೋಡ್ ಆ್ಯಂಡ್ ಕಾಸ್ ಹಾರ್ಮ್ ವೈಲ್ ದ ಪ್ರೋಗ್ರಾಮ್ ಈಸ್ ರನ್ನಿಂಗಲ್ಲಿ ಇರಬೇಕಾದ್ರೆ ವೈರಸ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್, ಟ್ರಾನ್ಸ್ಮಿಷನ್ ಅಟ್ಯಾಕ್, ಅಟ್ಯಾಕ್ ಆಫ್ ಫ್ರಾಡ್ ಡೇಟಾ, ಓವರ್ಫ್ಲೋ ಆಫ್ ಡೇಟಾ, ಡಿನೈ ಲೀಗಲ್ ಯೂಸಸ್ access to particular resources. ಕ್ರಿಪ್ಟೋಗ್ರಫಿ ಅಂದರೆ ಸಿಮೆಟ್ರಿಕ್, ಸೇಮ್ ಕೀ ಫಾರ್ ಎನ್ಕ್ರಿಪ್ಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್, ಬೋತ್ ಪಾರ್ಟೀಸ್ ಹ್ಯಾವ್ ದ ಕೀ, ಮಿನಿಮಮ್ KPO ರಿಕ್ವೈರ್ಡ್ ಫಾರ್ ವೆರಿಫಿಕೇಷನ್. ಅಂದರೆ ಕ್ರಿಪ್ಟೋಗ್ರಫಿ ಅಂದರೆ ಎರಡು ಪೀಪಲ್ ಇದ್ದರೆ ಇಬ್ಬರತ್ರ ಒಂದೇ ಥರ ಪಾಸ್ವರ್ಡು ಮತ್ತು ಇದಿರುತ್ತೆ. ಅವು ಇಬ್ಬರೂ ಅದನ್ನು ಹಾಕಿದಾಗ ಮಾತ್ರ ಓಪನ್ ಆಗುತ್ತೆ ಅಥವಾ ಇಬ್ಬರು ಹಾಕಿದಾಗ ಅಲ್ಲಿ ವೆರಿಫೈ ಆಗುತ್ತೆ. ಓಕೆ, ಸೊ ಆ್ಯಕ್ಟಿವ್ ಥ್ರೆಟ್, ಪ್ಯಾಸಿವ್ ಥ್ರೆಟ್, ಮ್ಯಾಲಿಷಿಯಸ್ ಕೋಡ್ ಅಟ್ಯಾಕ್. Right, these are threats in the e-commerce. Then digital signature and digital certificate. Digital signature is a mathematical scheme for demonstrating the authenticity of a digital messages. A valid digital sign gives a recipient reason to believe that the message was created by a known sender, that the sender can't deny having sent the message. ಇಲ್ಲೇನಾಗುತ್ತೆ, ಇಟ್ಸ್ ಅ ವ್ಯಾಲಿಡ್ ಡಿಜಿಟಲ್ ಸೈನ್ ಗಿವ್ಸ್ ಅ ರೆಸಿಪಿಯಂಟ್ ರೀಸನ್. ಇದು ಡಿಜಿಟಲ್ ಸೈನ್ ಇದ್ದಾಗ ಅದನ್ನು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಸ್ ಅ ಮ್ಯಾಥಮೆಟಿಕಲ್ ಸೀಮ್ ಫಾರ್ ಡೆಮಾನ್ಸ್ಟ್ರೇಟಿಂಗ್ ದ ಅಥೆಂಟಿಸಿಟಿ ಆಫ್ ಅ ಡಿಜಿಟಲ್ ಮೆಸೇಜಿಗೆ ಒಂದು ಅಥೆಂಟಿಸಿಟಿ ಕೊಡುವಂಥದ್ದು. ದೆನ್ ಡಿಜಿಟಲ್ ಸರ್ಟಿಫಿಕೇಟ್ ಈಸ್ ಇಕ್ವಿವೆಲೆಂಟ್ ಆಫ್ ಅ ಡ್ರೈವರ್ಸ್ ಲೈಸೆನ್ಸ್, ಮ್ಯಾರೇಜ್ ಲೈಸೆನ್ಸ್. ಡಿಜಿಟಲ್ ಸರ್ಟಿಫಿಕೇಟ್ ಯೂಸ್ಡ್ ಇನ್ ಕಾಂಬಿನೇಷನ್ ಆಫ್ ವಿತ್ ಅ ಪಬ್ಲಿಕ್ ಕೀ ಎನ್ಕ್ರಿಪ್ಷನ್ ಸಿಸ್ಟಮ್.
ಪಬ್ಲಿಕ್ ಕೀ ಎನ್ಕ್ರಿಪ್ಷನ್ ಜೊತೆ ಕಾಂಬಿನೇಷನ್ನಲ್ಲಿ ಈ ಡಿಜಿಟಲ್ ಸರ್ಟಿಫಿಕೇಟನ್ನು ಮಾಡುವಂಥದ್ದು. ಇದು ಡಿಜಿಟಲ್ ಸರ್ಟಿಫಿಕೇಟು ಇದ್ರ ಕಾಂಬಿನೇಷನಲ್ಲಿ ಯೂಸ್ ಮಾಡಲಾಗುತ್ತೆ. ಡಿಜಿಟಲ್ ಸರ್ಟಿಫಿಕೇಟ್ಸ್ ಆರ್ ಎಲೆಕ್ಟ್ರಾನಿಕ್ ಫೈಲ್ಸ್ ದಟ್ ಸಿಂಪ್ಲಿ ವರ್ಕ್ ಆ್ಯಸ್ ಎನ್ ಆನ್ಲೈನ್ ಪಾಸ್ಪೋರ್ಟ್. ಡಿಜಿಟಲ್ ಸರ್ಟಿಫಿಕೇಟ್ ಆರ್ issued by a third party known as certification authority such as VeriSign or ಥಾಟ್. ಓಕೆ, ಇವರು ಇದನ್ನು ಡಿಜಿಟಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಸೊ ದಿಸ್ ಕಂಪ್ಲೀಟ್ಸ್ ದ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಯೂನಿಟ್ 20 ಮಾಡ್ಯೂಲ್ 5. ಓಕೆ, ನೆಕ್ಸ್ಟ್ ನಾವು ಫೈನಾನ್ಸ್ ಸಬ್ಜೆಕ್ಟ್ಸನ್ನ ಇದರ ಫೈನಾನ್ಸ್ ಏನು ನಮ್ಮದು ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇದೆ ಅದನ್ನು ತೊಗೊಂಡ. ಟಿಲ್ ದೆನ್ ಆಲ್ ದಿ ಬೆಸ್ಟ್. ಎಲ್ಲ ನಮ್ಮದು ಕಾಮನ್ ಸಬ್ಜೆಕ್ಟ್ಸ್ ಕಾಮನ್ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ರೈಟ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ತುಂಬ ವೀಡಿಯೋಸ್ ಏನಾಗ್ತಾಯಿದೆ ಸಬ್ಸ್ಕ್ರಿಪ್ಷನ್ ಇಲ್ಲದೇ ಮತ್ತು ವ್ಯೂಸ್ ಕಡಿಮೆ ಆಗ್ತಾ ಇದಕ್ಕೆ 365 ಡೇಸ್ ವ್ಯೂಸ್ ಕಡಿಮೆ ಆಗ್ತಿದ್ದಕ್ಕೆ ಸೆಲ್ಫ್ ಡಿಲೀಟ್ ಆಗ್ತಾ ಇದೆ. ಸೊ ಪ್ಲೀಸ್ ಇದನ್ನು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಕಮಿಂಗ್ ಜೂನಿಯರ್ಸ್. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.